ನವೆಂಬರ್ನಲ್ಲಿ ಕ್ಯಾಬಿನೆಟ್ ಪುನರ್ರಚನೆಯ ಕ್ರಾಂತಿ ಈಗ ಸದ್ದು ಮಾಡ್ತಿದೆ. ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗ್ತಿದ್ದಾರೆ. ನವೆಂಬರ್ನಲ್ಲಿ ಕ್ಯಾಬಿನೆಟ್ ಪುನರ್ರಚನೆಯ ಕ್ರಾಂತಿ ಬಹಳಷ್ಟು ಜೋರಾಗ್ತಿದೆ. ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಸಜ್ಜಾದಂತೆ ಕಾಣಿಸ್ತಿದೆ. ಕೆಲಸ ಮಾಡದಂತ ಸಚಿವರಿಗೆ ಸಂಪುಟದಿಂದ ಕೋಕ್ ಕೊಡ್ತಾರ ಈ ಬಾರಿ. ಹೊಸಬರಿಗೆ ಮಣೆಯನ್ನ ಹಾಕಲು ಸಕಲ ತಯಾರಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಒಂದು ಕಡೆಯಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಎನ್ನುವಂತ ವಿಚಾರ ಕಾಂಗ್ರೆಸ್ ಅಂಗಳದಲ್ಲಿ ಸದ್ದು ಮಾಡ್ತಿದೆ. ಮತ್ತಷ್ಟು ಪುಷ್ಟಿ ಕೊಡುವಂತೆ ಮುಖ್ಯಮಂತ್ರಿಗಳು ಸಜ್ಜಾಗ್ತಿದ್ದಾರೆ. ಅದರಲ್ಲೂ ಕೂಡ ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡಿ ವಿಸ್ತರಣೆಯನ್ನ ಮಾಡಿ ಹಳಬರಿಗೆ ಕೆಲಸ ಮಾಡದೇ ಇರೋರಿಗೆ ಕೋಕನ್ನ ಕೊಟ್ಟು ಹೊಸವರಿಗೆ ಈ ಬಾರಿ ಅವಕಾಶ ಕೊಡುವಂತ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗ್ತಿದೆ. ಇದೇ ವಿಚಾರಕ್ಕೆ ಈಗಾಗಲೇ ಕಾಂಗ್ರೆಸ್ಸಿನ ಅನೇಕ ನಾಯಕರು ಕೂಡ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದೇವೆ, ನಮಗೂ ಕೂಡ ಅವಕಾಶಗಳನ್ನ ಕೊಡಿ ಅನ್ನೋದು. ಒಟ್ಟಿನಲ್ಲಿ ನವೆಂಬರ್ ಕ್ರಾಂತಿಯ ಸದ್ದಂತೂ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ಆಗ್ತಿದ್ರೆ, ಅದಕ್ಕೂ ಮಿಗಿಲಾಗಿ ಸಿಎಂ ಬದಲಾಗ್ತಾರೆ, ಸಿಎಂ ಕುರ್ಚಿ ಗಡಗಡ ಅಂತ ಇದೆ ಅನ್ನುವಂಥ ವಿಚಾರವೂ ಕೂಡ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಚರ್ಚೆ ಗ್ರಾಸ ಆಗಿರೋದು. ಆ ನಿಟ್ಟಿನಲ್ಲಿ ಹೊಸಬರಿಗೆ ಮಣೆ ಹಾಕುವುದಕ್ಕೆ ಸಕಲ ತಯಾರಿಯನ್ನ ಸಿದ್ದರಾಮಯ್ಯನವರು ಮಾಡಿಕೊಳ್ತಿದ್ದಾರೆ. ಬಟ್ ಅದಕ್ಕೆ ದಿನಗಣನೆ ಆರಂಭ ಆಗಿದೆ. ಆದರೆ ಬಿಹಾರದ ಚುನಾವಣೆಯ ಫಲಿತಾಂಶದ ನಂತರದಲ್ಲೇ ಇವೆಲ್ಲ ಕೆಲಸಕ್ಕೂ ಕೂಡ ವೇಗ ಸಿಗೋದು. ಆದರೆ ಈಗಾಗಲೇ ಅನೇಕರು ನಾವು ಸಚಿವರಾಗಬೇಕು, 3-4 ಬಾರಿ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದೀವಿ, ಶಾಸಕರಾಗಿ ಕೆಲಸ ಮಾಡಿದ್ದೀವಿ, ನಮ್ಮನ್ನ ಪರಿಗಣಿಸ್ಬೇಕು ನೀವು ಅನ್ನೋದಾಗಿ ಲಾಬಿ ಕೆಲಸ ಕೂಡ ಆಗ್ತಿದೆ. ನಮಗೂ ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣಿದೆ ಅನ್ನೋದಾಗಿ ಬಹಿರಂಗವಾಗಿ ಕಾಂಗ್ರೆಸ್ಸಿನ ಅನೇಕ ಶಾಸಕರು ಹೇಳಿದ್ದಾರೆ. ಹಾಗಾಗಿ ಯಾರು ಕೆಲಸ ಮಾಡ್ತಿಲ್ಲ, ಸರಿಯಾಗಿ ತಮ್ಮ ಇಲಾಖೆಯನ್ನ ನಿರ್ವಹಿಸ್ತಾ ಇಲ್ಲ, ಅಂಥವರಿಗೆ ಕೋಕ್ ಹಾಕುವಂತ ಸಾಧ್ಯತೆ ಕೂಡ ಇದೆ. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ ನೋಡಿ. ಹೈಕಮಾಂಡ್ ಹೇಳಿದ್ರೆ ಸಂಪುಟ ಪುನರ್ರಚನೆಯನ್ನ ಮಾಡ್ತೀನಿ ಅನ್ನೋದಾಗಿ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಹೇಳಿತ್ತು. 4 ತಿಂಗಳ ಹಿಂದೆನೇ ಹೈಕಮಾಂಡ್ ಸಚಿವ ಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ರು. 2.5 ವರ್ಷ ಆದ್ಮೇಲೆ ಮಾಡ್ತೀವಿ ಅನ್ನೋದಾಗಿ ನಾವು ಹೇಳಿದ್ವಿ ಅನ್ನೋ ಮಾತನ್ನ ಹೇಳಿದ್ದಾರೆ. 2.5 ವರ್ಷ ತುಂಬಲಿ ಮಾಡೋಣ ಅನ್ನೋದಾಗಿ ನಾನು ಹೇಳಿದ್ದೆ ಅಂತ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸ್ಥಾನ ಪುನರ್ರಚನೆ ಮತ್ತು ಅದನ್ನ ವಿಸ್ತರಣೆ ಮಾಡೋಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಈ ಮೂಲಕ ಒಂದೊಂದು ಕ್ಲಿಯರ್ ಆಯ್ತು, ರಾಜ್ಯ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು. ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರು ಈ ಹಿಂದೆನೇ ಸೂಚನೆಯನ್ನ ಕೊಟ್ಟಿದ್ರಂತೆ. ಹಾಗಾಗಿ 4 ತಿಂಗಳ ಹಿಂದೆ ಏನು ಮಾತುಕತೆಯಾಗಿತ್ತಲ್ಲ, ಅಂದ್ರೆ 2.5 ವರ್ಷ ಆದ್ಮೇಲೆ ಮಾಡ್ತೀವಂತ ಹೇಳಿದ್ರು. ಈಗ ಟೈಮ್ ಬಂದಿದೆ, ಹೀಗಾಗಿ ಸಚಿವ ಸ್ಥಾನ ಸಂಪುಟ ಆಗುವುದು ಖಚಿತ ಅನ್ನೋದು ಮುಖ್ಯಮಂತ್ರಿಗಳ ಮಾತಿನಿಂದನೇ ಈಗ ಬಹಿರಂಗ ಆಗಿದೆ. ಮಾಡ್ತಾರಾ ಇಲ್ವಾ, ಕ್ರಾಂತಿ ಆಗುತ್ತಾ ಅನ್ನುವಂತ ದೊಡ್ಡ ಮಟ್ಟ ಚರ್ಚೆ ಆಗ್ತಿತ್ತು. ಬಟ್ ಮುಖ್ಯಮಂತ್ರಿಗಳು ಈಗ ಬೆಳಗಾವಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾರೆ, ಹೌದು ಈ ಹಿಂದೆ ಅಂದ್ರೆ 4 ತಿಂಗಳ ಹಿಂದೆ ಹೈಕಮಾಂಡ್ ನಾಯಕರು ಹೇಳಿದ್ರು ಅನ್ನೋದು. ಬನ್ನಿ ಅವ್ರು ಏನು ಮಾತನಾಡಿದ್ದಾರೆ ನೋಡೋಣ. ಯಾವಾಗ ಹೋದಾಗಲೂ ಭೇಟಿ ಮಾಡ್ತೀನಿ, ಡೆಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ. ಹೈಕಮಾಂಡ್ ಅವ್ರನ್ನ ಯಾಕೆ ಹಾಕ್ಲೇಬೇಕು, ಬಿಕಾಸ್ ನಮ್ಮ ಹೈಕಮಾಂಡ್ ಅವರು. ಸೊ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಆಡಳಿತ ಹೇಗ್ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತಕ್ಕಂತ ಪ್ರಯತ್ನ ಮಾಡ್ತೀವಿ. ನೋಡಪ್ಪ, ಹೈಕಮಾಂಡ್ ಅವರು ನಾವು 2.5 ವರ್ಷ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ದು. ಅವ್ರ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಮಾಡ್ಬೇಕು ಅಂತಂದ್ರೆ ಮಾಡ್ತೀವಿ. ಹೈಕಮಾಂಡ್ ಅವರು ಕ್ಯಾಬಿನೆಟ್ 3-4 ತಿಂಗಳಿದೆ, ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು 2.5 ವರ್ಷ ತುಂಬಲಿ, ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ. 2.5 ವರ್ಷ ತುಂಬುತ್ತೆ, ಅದ್ ನೋಡ ಮಾತಾಡ್ತೀನಿ. ಯಾವಾಗ ಹೋದಾಗ್ಲೂ ನವೆಂಬರ್ನಲ್ಲಿ ಕ್ಯಾಬಿನೆಟ್ಗೆ ಮೇಜರ್ ಸರ್ಜರಿ ಆಗುತ್ತೆ. ಬಿಹಾರ ಎಲೆಕ್ಷನ್ ರಿಸಲ್ಟ್ ಬಳಿಕ ಸಂಪುಟ ಆಪರೇಷನ್ ನಡೆಯುತ್ತಾ? ನವೆಂಬರ್ನಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಕ್ಯಾಬಿನೆಟ್ ಸರ್ಜರಿ ನಡೆದು ಬಿಡುತ್ತಾ? ಬಿಹಾರ ಎಲೆಕ್ಷನ್ ರಿಸಲ್ಟ್ ಬಳಿಕ ಸಂಪುಟದ ಆಪರೇಷನ್ ವಿಚಾರ ನೋಡಿ. ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ದೊಡ್ಡ ಮಟ್ಟದ ಬದಲಾವಣೆ. ಹಾಗಾದ್ರೆ 2.5 ವರ್ಷದ ಬಳಿಕ ಪವರ್ ಶೇರಿಂಗ್ ಸೂತ್ರ ಆ ದಾಳವನ್ನ ಉರುಳಿಸ್ತಿದ್ದಾರೆ. ಸಂಪುಟ ಪುನರ್ರಚನೆಯ ಜೊತೆಗೆ ಪವರ್ ಶೇರಿಂಗ್ ಚರ್ಚೆ ಕೂಡ ಮುನ್ನೆಲೆಗೆ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು
ಸಿಎಂ ಪೋಸ್ಟ್ ಅನ್ನ ಬಿಟ್ಕೊಡ್ತಾರ? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗುತ್ತಾ? ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ ಈಗ ಕೈ ಹೈಕಮಾಂಡ್ ನಡೆ. ಇದೇ ವಿಚಾರ ನೋಡಿ, 2023ರಿಂದ ಯಾವಾಗ ಅಧಿಕಾರಕ್ಕೆ ಬಂದ್ರು ಒಂದು ಪವರ್ ಶೇರಿಂಗ್ ಆಗತ್ತೆ. 2.5 ವರ್ಷ ಸಿದ್ದರಾಮಯ್ಯನವರು, ಅದಾದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತ ಒಂದು ಚರ್ಚೆ ಕಾಂಗ್ರೆಸ್ಸಿನ ಅಂಗಳದಲ್ಲೇ ಶುರು ಆಗಿತ್ತು. ಈಗ 2.5 ವರ್ಷ ಆಗಿದೆ. ಅದೇ ಸಂದರ್ಭದಲ್ಲಿ ಬಿಹಾರದ ಎಲೆಕ್ಷನ್ ರಿಸಲ್ಟ್ ಆದ ಮೇಲೆ ಸಂಪುಟದ ಆಪರೇಷನ್ ಚರ್ಚೆ ದೊಡ್ಡ ಮಟ್ಟಕ್ಕಾಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಇಂಥದ್ದೊಂದು ಬದಲಾವಣೆಗೆ ಸಾಕ್ಷಿ ಆಗ್ತಾ ಇದೆಯಾ ಅನ್ನೋದು. ನವೆಂಬರ್ 14ನೇ ತಾರೀಕಿನಂದು ಬಿಹಾರದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬರುತ್ತೆ. ಅದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಯತ್ತ ಕೂಡ ಹೋಗ್ತಾರೆ ಅನ್ನೋ ವಿಚಾರ ಇದೆ. ಇಂಥ ಸಂದರ್ಭದಲ್ಲೇ ಪವರ್ ಶೇರಿಂಗ್ ಆಗುತ್ತಾ? ಸಂಪುಟ ಪುನರ್ರಚನೆ ಆಗತ್ತೆ, ಮಾಡ್ತೀವಿ ಅನ್ನೋದಾಗಿ ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬಟ್ ಪವರ್ ಶೇರಿಂಗ್ ವಿಚಾರ ಇದೆಯಲ್ಲ, ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಪಟ್ಟವನ್ನ ಬಿಟ್ಟು ಕೊಡ್ತಾರಾ? ಅಷ್ಟು ಈಸಿ ಇದೆಯಾ? ಡಿ ಕೆ ಶಿವಕುಮಾರ್ ಅವರು ಅನೇಕ ಸಂದರ್ಭದಿಂದ ಏನು ಕನಸನ್ನ ಹೊತ್ಕೊಂಡಿದ್ರಲ್ಲ ಸಿಎಂ ಆಗಬೇಕು ಅನ್ನೋದು, ಅದಷ್ಟು ಈಸಿ ಇದೆಯಾ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರ ಲೆಕ್ಕಾಚಾರಗಳು ಏನಿದೆ, ಅವರ ನಡೆ ಯಾವ ರೀತಿಯಾಗಿರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಯಾಕಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಇತ್ತೀಚೆಗಷ್ಟೇ ಕೊಟ್ಟಂತ ಹೇಳಿಕೆ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದೆ ಸಿಎಂ ಆಗೋ ಡೌಟ್ ಅನ್ನೋ ಲೆಕ್ಕದಲ್ಲಿ ಇತ್ತು. ಅದ್ರ ಬಗ್ಗೆ ಸಾಕಷ್ಟು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ಸೈದ್ಧಾಂತಿಕವಾಗಿ ಉತ್ತರಾಧಿಕಾರಿಯಾಗುವಂತ ಎಲಿಜಿಬಿಲಿಟಿ ಇರೋದು ಕಾಂಗ್ರೆಸ್ನಲ್ಲಿ ನಮ್ಮ ತತ್ವವನ್ನ ಸಾರುವಂತ ನಾಯಕ ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅನ್ನೋದಾಗಿ ಹೇಳ್ತಾರೆ. ನಂತರ ಅದಕ್ಕೊಂದಿಷ್ಟು ಸ್ಪಷ್ಟನೆ ಕೊಡ್ತಾರೆ. ನಾವು ಸಿಎಂ ಬಗ್ಗೆ ಹೇಳಿದ್ದಲ್ಲ, ನಾಯಕ, ಹಿಂದ ನಾಯಕನಾಗಿ ಮುಂದೆ ಹೋಗುವಂತ ಬಗ್ಗೆ ಮಾತನಾಡಿದ್ವಿ ಅನ್ನೋದಾಗಿ ಹೇಳಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಇಲ್ಲ, ಮಾಧ್ಯಮದವರೇ ಇದನ್ನ ತಿರ್ಚಿದ್ರು ಅಂದ್ರು. ಒಟ್ಟಿನಲ್ಲಿ ಕಾಂಗ್ರೆಸ್ನವರು ಅವ್ರು ಹೇಳಿಕೆ ಕೊಡೋದಿಲ್ಲ, ಅವ್ರಿಗೆ ಸ್ಪಷ್ಟನೆ ಇಲ್ಲ. ಅದಾದ್ಮೇಲೆ ಅವ್ರು ಹಾಗೆ ತಿರ್ಚಿದ್ರು, ಈಗ ಹಾಗೆ ತಿರ್ಚಿದ್ರು. ಒಟ್ಟಿನಲ್ಲಿ ಪವರ್ ಶೇರಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಆದರೆ ಅಷ್ಟು ಈಸಿ ಇದೆಯಾ? ಯಾಕಂದ್ರೆ ಸಿದ್ದರಾಮಯ್ಯನವರು ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ 5 ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಯಾವುದೇ ರೀತಿಯಾದಂಥ ಬದಲಾವಣೆಗಳು ಇಲ್ಲವೇ ಇಲ್ಲ ಅನ್ನೋದಾಗಿ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ನಲ್ಲಿ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದೆಲ್ಲದಕ್ಕೂ ಈಗ ಸಾಕ್ಷಿ ಆಗ್ತಿರೋದು ನವೆಂಬರಿನ ಕ್ರಾಂತಿ. ಯಾವ ರೀತಿಯ ಕ್ರಾಂತಿ ಆಗತ್ತೆ? ಕೇವಲ ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡಿ ಸಚಿವರು ಅಥವಾ ಶಾಸಕರ ಕೆಂಗಣ್ಣಿಗೆ ದೊಡ್ಡ ಮಟ್ಟದ ಗುರಿಯಾಗಿ ಸಮಸ್ಯೆಗಳಾಗುತ್ತಾ, ಅಥವಾ ಕಾಂಗ್ರೆಸ್ನಲ್ಲಿ ಕೋಲಾಹಲ ಆಗುತ್ತಾ? ಅದೇ ಪವರ್ ಶೇರಿಂಗ್. ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗೆ ಇಳಿತಾರ ಅಥವಾ ಅಷ್ಟು ಈಸಿಯಾಗಿ ಬದಲಾವಣೆಯಾಗುವಂತ ಚಾನ್ಸಸ್ಗಳು ಇದೆಯಾ ಗೊತ್ತಿಲ್ಲ. ಕಾಂಗ್ರೆಸ್ಸಿನ ಹೈಕಮಾಂಡ್ ಏನು ಹೇಳ್ತಾರೆ, ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಯಾವ ಬದಲಾವಣೆಗಳು ಆಗುತ್ತೆ, ಇವೆಲ್ಲ ಲೆಕ್ಕಾಚಾರಗಳನ್ನ ಕಾದು ನೋಡಬೇಕಾಗತ್ತೆ.